ನಮಸ್ಕಾರ ಎಲ್ಲರಿಗೂ. ನಾನು ಶಬರಿ ಗಾಣಿಗ. ನಾನು ಕರ್ನಾಟಕದ ಅತಿ ವೇಗದ ಚಿತ್ರಕಲಾವಿದೆಯಾಗಿ ರೆಕಗ್ನೇಷನ್ ನನಗೆ ಸಿಕ್ಕಿದೆ. ಸೊ ನಾನು ಒಂದು ಪ್ಲೇಬ್ಯಾಕ್ ಸಿಂಗರ್ ಕೂಡ. ಸೊ ಕೋಸ್ಟಲ್ ವುಡ್ ಮೂವೀಸಿಗೆ ಹಾಗೂ ಸ್ಯಾಂಡಲ್ವುಡ್ ಮೂವೀಸಿಗೆ ಎಲ್ಲ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದೇನೆ. ಸೊ ನಾನು ಒಂದು MCA ಪದವೀಧರೆ ಕೂಡ. ಸೊ ಇವತ್ತು ನಾನು ನನ್ನ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಆರ್ಟ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನನ್ನ ಗ್ರ್ಯಾಂಡ್ ಫಾದರ್ ಆರ್ಟಿಸ್ಟ್, ಅಂದರೆ ಅವರು ಪ್ರೊಫೆಷ್ನಲಿ ಟ್ರೈನ್ಡ್ ಆರ್ಟಿಸ್ಟ್ ಅಲ್ಲ. ಸೊ ಹಿ ವಾಸ್ ಜಸ್ಟ್ ಎ ಹಾಬಿ ಆರ್ಟಿಸ್ಟ್. ಸೊ ಅವರಿಗೆ ಇಂಟ್ರೆಸ್ಟ್ ಇತ್ತು ಇದು ಚಿತ್ರಕಲೆಯಲ್ಲಿ ಕೂಡ. ಆ್ಯಂಡ್ ಆ ಇಂಟ್ರೆಸ್ಟ್ ನನ್ನ ಮಮ್ಮಿಗೆ ಬಂತು. ಸೊ ಈವನ್ ಶಿ ವಾಸ್ ಆ್ಯನ್ ಆರ್ಟಿಸ್ಟ್, ಲೈಕ್ ಹಾಬಿ ಆರ್ಟಿಸ್ಟ್ ಹಾಗೆ. ಮತ್ತು ಅಂದರೆ ಪ್ರೊಫೆಷ್ನಲಿ ಆ ಟೈಮಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಅಷ್ಟು ಸಿಗ್ತಿರಲಿಲ್ಲ. ಯಾಕೆಂದರೆ ಏನೋ ರಿಮೋಟ್ ಏರಿಯಾಸಲ್ಲೆಲ್ಲ ನಿಮಗೆ ಅಷ್ಟು ಎಕ್ಸ್ಪೋಜರ್ ಸಿಗ್ತಿರಲಿಲ್ಲ. ಸೊ ಬಟ್ ದೇ ಹ್ಯಾಡ್ ವೆರಿ ಮಚ್ ಇಂಟ್ರೆಸ್ಟ್ ಟುವರ್ಡ್ಸ್ ಆರ್ಟ್. ಓಕೆ. ಸೊ ಮತ್ತೇನಾಯ್ತಂದರೆ, ನಾನು ಬಾರ್ನ್ ಆದ ನಂತರ ನನಗೆ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು. ಸೊ ದ್ಯಾಟ್ ವಾಸ್ ಟು ಡ್ರಾ ಇಂಡಿಯಾಸ್ ನ್ಯಾಷನಲ್ ಫ್ಲ್ಯಾಗ್. ಸೊ ಅದರಲ್ಲಿ ನನ್ನ ಮಮ್ಮಿ ನನಗೆ ತುಂಬ ಟ್ರೈನಿಂಗ್ ಎಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಕಳಿಸಿದರು. ಸೊ ಐ ಬ್ಯಾಕ್ ದ ಫಸ್ಟ್ ಪ್ಲೇಸ್. ಸೊ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು. ಯಾಕೆಂದರೆ ಅದು ಆ ಕಾಂಪಿಟೇಷನಿಂದಾಗಿ ನನ್ನ ಡ್ರಾಯಿಂಗ್ ಸರ್ ನನ್ನ ಪೇರೆಂಟ್ಸನ್ನು ಅಪ್ರೋಚ್ ಮಾಡಿ ಹೇಳಿದರು, ಲೈಕ್ ದಿಸ್ ಗರ್ಲ್ ಹ್ಯಾಸ್ ಗಾಟ್ ಸಮ್ ಫ್ಯೂಚರ್ ಇನ್ ದಿಸ್. ಲೈಕ್ ನೀವು ಅವರಿಗೆ ಪ್ರೊಫೆಷ್ನಲ್ ಟ್ರೈನಿಂಗ್ ಕೊಟ್ಟರೆ ಅವರು ಇನ್ನೂ ಸಹ ಗ್ರೋ ಆಗ್ತಾರೆ ಅಂತ ಹೇಳಿದರು. ಸೊ ಅಲ್ಲಿ ನನಗೆ ಪ್ರೊಫೆಷ್ನಲ್ ಟ್ರೈನಿಂಗ್ ಫಸ್ಟ್ ನನ್ನ ಸರ್ ಶ್ರೀನಿವಾಸ್ ಸರ್ ಅಂತ ಅವರು ಹೇಳಿಕೊಡ್ತಿದ್ದದ್ದು. ಮತ್ತು ವೀಣಾ ಭಂಡಾರಿ ಮ್ಯಾಮ್ ಅವರು ಸ್ಪೆಷಲ್ ಕ್ಲಾಸ್ ಟ್ರೈನಿಂಗ್ ಕೊಡ್ತಿದ್ದದ್ದು. ನೆಕ್ಸ್ಟ್ ನಾನು 7th ಸ್ಟ್ಯಾಂಡರ್ಡಿಗೆ ಬರುವಾಗ ಶಮೀರ್ ಅಲಿ ಸರ್ ಅಂತ ಅವರು ನನಗೆ ಇಲ್ಲಿವರೆಗೆ ಸಹ ಅವರು ಪ್ರೊಫೆಷ್ನಲ್ ಆಗಿ ಟ್ರೈನ್ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಐ ವಾಸ್ ಟಾಟ್. ಸೊ ನನ್ನದು ಲೈಫಲ್ಲಿ ತುಂಬ ಕಾಂಪಿಟೇಷನಿಗೆ ನನ್ನನ್ನು ಕಳಿಸಿದ್ದಾರೆ ಪೇರೆಂಟ್ಸ್. ಆ್ಯಕ್ಚುಲಿ ನನ್ನದು ಇಂಟ್ರೆಸ್ಟ್ ಪೇಂಟಿಂಗಲ್ಲಿ ಜಾಸ್ತಿ ಒಂದು ರೀತಿಯಲ್ಲಿ ಬರಬೇಕಾದ್ರೆ ಹೇಗೆ ಅಂದರೆ, ನನಗೆ ಕಾಂಪಿಟೇಷನಲ್ಲಿ ಪ್ರೈಸ್ ಸಿಗ್ತಿತ್ತು ಯಾವಾಗ ಸಹ ನಾನು ಪಾರ್ಟಿಸಿಪೇಟ್ ಮಾಡಿ ವಿನ್ ಮಾಡ್ತಿದ್ದೆ. ಸೊ ಅದು ಒಂದು ಫ್ಲೋ ಅಲ್ಲಿ ಹೋಗ್ತಿತ್ತು. ಅಂದರೆ ಎಲ್ಲಿ ಕಾಂಪಿಟೇಷನ್ ಆದರೂ ಕೂಡ ಕರ್ಕೊಂಡು ಹೋಗ್ತಿದ್ರು. ಅಂದರೆ ಇಷ್ಟರವರೆಗೆ ನನಗೆ 1600 ಪ್ರೈಸಸ್ ಎಬೋವ್ ಸಿಕ್ಕಿದೆ. ಸೊ ಜಸ್ಟ್ ಇಮ್ಯಾಜಿನ್, ಎಲ್ಲಿ ಕಾಂಪಿಟೇಷನ್ ಇದ್ದರೂ ಕೂಡ ಕರ್ಕೊಂಡು ಹೋಗ್ತಿದ್ರು. ಸೊ ಹಾಗೆ ನನ್ನದು ಆಸಕ್ತಿ ಈ ಫೀಲ್ಡ್ ಮೇಲೆ ತುಂಬ ಬೆಳೀತಾ ಬಂತು. ಆ್ಯಂಡ್ ಐ ಕ್ಯಾನ್ ಸೇ ಟರ್ನಿಂಗ್ ಪಾಯಿಂಟ್ 10th ಸ್ಟ್ಯಾಂಡರ್ಡಲ್ಲಿ ಆದದ್ದು. ಆ್ಯಕ್ಚುಲಿ ಅಲ್ಲಿ ಅಂದರೆ ಒಂದು ಕಾಂಪಿಟೇಷನ್ ಇತ್ತು. ಲೈಕ್ ಇಟ್ ವಾಸ್ ನಾಟ್ ಜಸ್ಟ್ ಅ ಕಾಂಪಿಟೇಷನ್. ಆ್ಯಕ್ಚುಲಿ ಅದು ಕರ್ನಾಟಕ ಕಲಾಶ್ರೀ ಅಂತ ಒಂದು ಅವಾರ್ಡ್ ಇತ್ತು. ಓಕೆ. ಸೊ ಅದು ಬೆಂಗಳೂರಲ್ಲಿ ಆಗ್ತದೆ. ಅದು ಎವ್ರಿ ಇಯರ್ ಆಗ್ತದೆ ಆ್ಯಕ್ಚುಲಿ. ದಟ್ ಈಸ್ ಅವಾರ್ಡ್ ಫಂಕ್ಷನ್ ಕೈಂಡ್ ಆಫ್ ಥಿಂಗ್. ಬಟ್ ಆ ಅವಾರ್ಡ್ ವಿನ್ ಮಾಡಬೇಕಾದ್ರೆ ನಿಮಗೆ ಯಾರ ಥ್ರೂ ಅಪ್ಲಿಕೇಶನ್ ಹಾಗೆ ವಿನ್ ಆಗೋದಲ್ಲ. ಇಟ್ ಈಸ್ ಲೈಕ್ ಕಾಂಪಿಟೇಷನ್. ಯು ಹ್ಯಾವ್ ಟು ಗೋ ಥ್ರೂ ಫಸ್ಟ್ ಝೋನಲ್ ಲೆವೆಲ್, ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್, ಮತ್ತು ಸ್ಟೇಟ್ ಲೆವೆಲಲ್ಲಿ. ಸೊ ಝೋನಲ್ ಲೆವೆಲಲ್ಲಿ ಮ್ಯಾಂಗ್ಳೂರಲ್ಲಿತ್ತು ಕಾಂಪಿಟೇಷನ್. ಅದರಲ್ಲಿ ನನಗೆ ಸಿಲೆಕ್ಟ್ ಆದೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮತ್ತು ಅದರಲ್ಲಿ ಕೂಡ ಸಿಲೆಕ್ಟ್ ಆಗಿ ಸ್ಟೇಟ್ ಲೆವೆಲಲ್ಲಿ. ಸೊ ಸ್ಟೇಟ್ ಲೆವೆಲಲ್ಲಿ ಆಲ್ಮೋಸ್ಟ್ 26 ಡಿಸ್ಟ್ರಿಕ್ಟ್ಸ್ ಬಂದಿತ್ತು ಅಲ್ಲಿ. ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟನ್ನು ಒಬ್ಬೊಬ್ಬರು ರೆಕಗ್ನಿಷನ್ ಮಾಡಿದ್ರು, ಅಂದರೆ ಒಬ್ಬೊಬ್ಬರು ರೆಪ್ರೆಸೆಂಟ್ ಮಾಡಿದರು. ಸೊ ದಕ್ಷಿಣ ಕನ್ನಡದಿಂದ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಅಲ್ಲಿ ಕಾಂಪಿಟೇಷನ್ ಆಯಿತು. ಇಟ್ ವಾಸ್ ಬಿಫೋರ್ 7 days ಆಫ್ ಚಿಲ್ಡ್ರನ್ಸ್ ಡೇ. ಸೊ ಅದು ಒಂದು ಕ್ಯಾಂಪ್ ಥರ ಮಾಡಿದರು. ಸೊ ಅದರಲ್ಲಿ ನಿಮ್ಮನ್ನು ಬೇರೆ ಬೇರೆ ಸೃಜನಾತ್ಮಕ ಕಲೆಯಲ್ಲಿ ಅವರು ಇದು ಮಾಡ್ತಾರೆ, ಅಂದರೆ ಟೆಸ್ಟ್ ಮಾಡ್ತಾರೆ. ಫಸ್ಟ್ ಲೈಕ್ ಕ್ಲೇ ಮಾಡಲಿಂಗಲ್ಲಿ ನೀವು ಮಾಡಬೇಕು, ಮತ್ತು ಅಂದರೆ ಪೇಂಟಿಂಗಲ್ಲಿ ಇನ್ನೊಂದು ಮಾಡಬೇಕು, ಆ್ಯಂಡ್ ಇನ್ನೊಂದು ಪೇಪರ್ ಕ್ರಾಫ್ಟ್. ಸೊ ಈ 3 ಸೆಕ್ಷನಲ್ಲಿ ಯಾರು ವಿನ್ ಆದರೂ ಅವರಿಗೆ ಆ ಅವಾರ್ಡ್ ಸಿಗ್ತದೆ ಅಂತೆ. ಸೊ ಐ ಹ್ಯಾವ್ ಡನ್ ಆಲ್ 3. ಆ್ಯಂಡ್ ಮತ್ತು ಅವರದ್ದು ಕ್ಯಾಂಪಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಬೇಕಿತ್ತು. ಇಟ್ಸ್ ನಾಟ್ ಜಸ್ಟ್ ಒನ್ ಥಿಂಗ್ ದ್ಯಾಟ್ ಓಕೆ ಇವರು ಪೇಂಟಿಂಗಲ್ಲಿಯೇ ಹುಷಾರಿದ್ದಾರೆ. ನೋ, ದೇ ಹ್ಯಾಡ್ ಡ್ರಾಮಾ, ದೇ ಹ್ಯಾಡ್ ಸಿಂಗಿಂಗ್, ದೇ ಹ್ಯಾಡ್ ಡಾನ್ಸ್, ದೇ ಹ್ಯಾಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಕ್ ಡ್ಯಾನ್ಸ್ ಫಾರ್ಮ್ಸ್. ಸೊ ಬೇರೆ 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 ಸ್ಕಿಟ್ ಆಗಲಿ ಎಲ್ಲದರಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇತ್ತು ನನ್ನದು ಥ್ರೂ ಔಟ್ ದ ಕ್ಯಾಂಪ್. ಸೊ ದೇ ಮೇಡ್ ಶುವರ್ ಓಕೆ ಫೈನ್, ದಿಸ್ ಗರ್ಲ್ ಇಸ್ ಇನ್ ಟು ಎವ್ರಿಥಿಂಗ್. ಹಾಗೆ ನನಗೆ 14th ಅಂದರೆ ಪ್ರೀವಿಯಸ್ ನೈಟ್ 13th ನೈಟ್ ನನಗೆ ಕಾಲ್ ಬಂದಿತ್ತು, ಲೈಕ್ ಟುಮಾರೋ ಮಾರ್ನಿಂಗ್ ನಿಮಗೆ ಗವರ್ನರ್ ಅವಾರ್ಡ್ ಕೊಡ್ತಾರೆ. ಸೊ ಗೆಟ್ ರೆಡಿ ಟು ರಿಸೀವ್ ಅವಾರ್ಡ್ ಫ್ರಮ್ ಹಿಮ್ ಅಂತ. ಸೊ ಐ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ್ಯಾಟ್ ನೈಟ್ ಐ ಡಿಂಟ್ ಸ್ಲೀಪ್. ಓಕೆ.
ಇಟ್ ವಾಸ್ ಸಮಥಿಂಗ್ ಲೈಕ್ ವಿಚ್ ಐ ನೆವರ್ ಡ್ರೆಮ್ಟ್. ನಾನು ಅದು ಮಂಡೇಲಿಟ್ಟು ಹೋಗಲಿಲ್ಲ ನಾನು ವಿನ್ ಆಗ್ತೇನೆ ಅಂತ. ಬಿಕಾಸ್ ಇಟ್ ವಾಸ್ ಲೈಕ್ ನನಗೆ ಒಂದೇ ಇದ್ದದ್ದು ಲೈಕ್ ನಾನು ಯಾವುದು ಮಾಡ್ತೇನೆ ಅದನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಷ್ಟೇ. ಅಲ್ಲದೆ ನಾನು ಇದು ಥಿಂಕ್ ಮಾಡಲಿಲ್ಲ ನಾನು ವಿನ್ ಆಗ್ತೇನೆ ಅಲ್ಲಿ ನಾನು ವಿನ್ ಆಗಿ ಬರಬೇಕು ಅಂತ. ಅದು ಆ್ಯಕ್ಚುಲಿ ಇರಲಿಲ್ಲ. ಬಟ್ ದೆನ್ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ. ಸೊ ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಐ ಗೆಸ್. ಸೊ ಯಾ, ನೆಕ್ಸ್ಟ್ ಮಾರ್ನಿಂಗ್ ಐ ಮೆಟ್ ಗವರ್ನರ್. ಆಗಿನ ಗವರ್ನರ್ HR ಭಾರದ್ವಾಜ್ ಅವರು ನನಗೆ ಅದು ನನ್ನ ಲೈಫಿದು ಫಸ್ಟ್ ಸ್ಟೇಟ್ ಅವಾರ್ಡನ್ನು ಕೊಟ್ಟದ್ದು. ಸೊ ಆಫ್ಟರ್ ದ್ಯಾಟ್ ಐ ರಿಸೀವ್ಡ್ ಆಲ್ಮೋಸ್ಟ್ 9 ಅವಾರ್ಡ್ಸ್ ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್. ಆ್ಯಂಡ್ ಮೋಸ್ಟ್ ಮೆಮೊರೇಬಲ್ ಅವಾರ್ಡ್ ಆಫ್ಟರ್ ವಾಟ್ ಗವರ್ನರ್ ಗೇವ್ ವಾಸ್ ರಿಸೀವ್ಡ್ ಬೈ ಸಾಲುಮರದ ತಿಮ್ಮಕ್ಕ ಅವರು. ನನಗೆ ಸುವರ್ಣ ಮಹಿಳಾ ಸಾಧಕಿ ಅಂತ ಒಂದು ಅವಾರ್ಡ್ ಸಿಕ್ಕಿತು ನನಗೆ. ಸೊ ಐ ವಾಸ್ ರೆಕಗ್ನೈಸ್ಡ್ ಆ್ಯಸ್ ಅ ಕರ್ನಾಟಕಸ್ ಫಸ್ಟ್ ಫಾಸ್ಟೆಸ್ಟ್ ಫೀಮೇಲ್ ಆರ್ಟಿಸ್ಟ್. ಈ ರೆಕಗ್ನಿಷನಿಗೋಸ್ಕರ ನನಗೆ ಆ ಅವಾರ್ಡ್ ಸಿಕ್ಕಿದ್ದು ಇನ್ ಅ ಫೀಲ್ಡ್ ಆಫ್ ಫೈನ್ ಆರ್ಟ್ಸ್. ಸೊ ಯಾ, ನಾನು ಅವರ ಬಗ್ಗೆ ಖಾಲಿ ಟೆಕ್ಸ್ಟ್ ಬುಕ್ಸಲ್ಲಿ ಓದಿದ್ದದು. ಸೊ ಐ ರಿಯಲಿ ಡಿಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಶಿ ವುಡ್ ಶೋ ಅಪ್ ಅವರಲ್ಲಿ ನನಗೆ ಕೊಡ್ತಾರೆ ಅಂತ. ಸೊ ಇಟ್ ವಾಸ್ ಅ ಗ್ರೇಟ್ ಮೊಮೆಂಟ್ ಫಾರ್ ಮೀ ಟು ರಿಸೀವ್ ಅವಾರ್ಡ್ ಫ್ರಮ್ ಹರ್. ಸೊ ಯಾ, ಸೊ ಇದು ಎರಡು ನನ್ನದು ಮೋಸ್ಟ್ ಮೆಮೊರೇಬಲ್ ಅವಾರ್ಡ್ಸ್. ಬಟ್ ದೆನ್ ಐ ಹ್ಯಾವ್ ರಿಸೀವ್ಡ್ 7 more awards other than this. Total it is 9 awards till date. Okay, so this is how about like I started taking drawing seriously. Okay, coming to fast painting. ಆ್ಯಕ್ಚುಲಿ ಫಾಸ್ಟ್ ಪೇಂಟಿಂಗ್ ಮಾಡಬೇಕು ಅಂತ ನನಗೆ ಫಸ್ಟ್ ಅಂದರೆ ಥಿಂಕ್ ಮಾಡಿದ್ದು ಯಾವಾಗ ಅಂದರೆ ನಾನೊಂದು ಗ್ರೂಪಲ್ಲಿದ್ದೆ. ಓಕೆ, ವಿ ವೇರ್ ಲೈಕ್ ಇನ್ ಅ ಗ್ರೂಪ್ ಆಫ್ ಫೈನ್ ಆರ್ಟ್ ಪರ್ಫಾರ್ಮರ್ಸ್. ಓಕೆ, ನಾನು ಆ್ಯಕ್ಚುಲಿ ಒಂದು ಸಿಂಗರ್ ಆಗಿ ಹೋಗಿ ಲೈಕ್ ಕಲ್ಚರಲ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಿದ್ದೆ. ಸೊ ದ್ಯಾಟ್ ಟೈಮ್ ಹಾಗೆ ನಮ್ಮ ಟೀಮಲ್ಲಿ ಹೇಗಿತ್ತು ಅಂದರೆ ಡಾನ್ಸರ್ಸ್ ಪರ್ಫಾರ್ಮ್ ಮಾಡ್ತಾರೆ ಮತ್ತು ಡಾನ್ಸರ್ಸಿಗೆ ಚೇಂಜ್ ಮಾಡುವ ಟೈಮಲ್ಲಿ like we singers used to go and perform so that the time gap will be managed. So basically it was a dance team, but then we were also part of it to make it a show. So now elli hodru kuda it was a children's group, like we were all of the same category. So ella kadige hogi hige performance kodta bartidvi. So one time alli aitandre avarige gottittu ನಾನು ಆರ್ಟಿಸ್ಟ್ ಕೂಡ ಆ್ಯಂಡ್ ಸಿಂಗರ್ ಕೂಡ ಅಂತ. ನನಗೆ ನನ್ನದು ಸಿಂಗಿಂಗ್ ಸ್ಲಾಟ್ ಸ್ವಲ್ಪ ಟೈಮ್ ಗ್ಯಾಪಲ್ಲಿ ಡಿಲೇಯಲ್ಲಿ ಸಿಗ್ತಿತ್ತು. ಲೈಕ್ ಆಫ್ಟರ್ ಅ ವೆರಿ ಲಾಂಗ್ ಗ್ಯಾಪ್, ಲೈಕ್ ಡಾನ್ಸ್ ಆ್ಯಂಡ್ ಒನ್ ಸಾಂಗ್ ಆ್ಯಂಡ್ ಅಗೇನ್ ಇಟ್ಸ್ ಡಾನ್ಸ್ ಇಟ್ ವಾಸ್ ಹಾಗೆ. ಸೊ ನನಗೆ ಅಂದರೆ ಆಯಿತು, ಓಕೆ, ವೈ ಕಾಂಟ್ ಐ ಯೂಟಿಲೈಸ್ ದ್ಯಾಟ್ ಟೈಮ್. ಸಿ, ರಾದರ್ ದೆನ್ ಸಿಟ್ಟಿಂಗ್ ಬ್ಯಾಕ್ ಸ್ಟೇಜ್ ಆ್ಯಂಡ್ ವೇಟಿಂಗ್ ಫಾರ್ ಯೋರ್ ಪರ್ಫಾರ್ಮೆನ್ಸ್, ಅಲ್ಲಿ ಹೋಗಿ ಏನಾದರೂ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡುವ ಅಂತ. ಸೊ ಬಟ್ ದೆನ್ ಡಾನ್ಸ್ ಒಟ್ಟಿಗೆ ಎಂತ ಮಾಡಲಿಕ್ಕಾಗ್ತದೆ? ಒಬ್ವಿಯಸ್ಲಿ ಯು ಕಾಂಟ್ ಸಿಂಗ್ ಎಟ್ ದ್ಯಾಟ್ ಮೊಮೆಂಟ್ ಆಫ್ ಟೈಮ್. ಅದಕ್ಕೆ ನಿಮಗೆ ಮ್ಯೂಸಿಷಿಯನ್ ಅವರೆಲ್ಲ ತುಂಬ ಬೇಕಾಗ್ತದೆ. ಬಟ್ ದೆನ್ ವಾಟ್ ವಿ ಕ್ಯಾನ್ ಡೂ ಲೈಕ್ ಆನ್ ಅ ಪ್ಯಾರಲಲ್ ನೋಟ್. ಸೊ ನಾನು ಫಸ್ಟ್ ಥಿಂಕ್ ಮಾಡಿದೆ, ಓಕೆ ಫೈನ್, ವಾಟ್ ಅಬೌಟ್ ಡೂಯಿಂಗ್ ಪೇಂಟಿಂಗ್ ಆನ್ ಸ್ಟೇಜ್ ಲೈವ್. ಓಕೆ, ಆಗ ನನಗೆ ಅಷ್ಟು ಜಾಸ್ತಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ. ಅಷ್ಟು ಜಾಸ್ತಿ ನಾನು ಥಿಂಕ್ ಮಾಡಲಿಕ್ಕೆ ಸಹ ಹೋಗಲಿಲ್ಲ, ಲೈಕ್ ಫರ್ದರ್ ಲೈಕ್ ಏನು ಮಾಡಬೇಕು ದೊಡ್ಡದು ರೀತಿಯಲ್ಲಿ ಮಾಡುವನು. ಇಟ್ ವಾಸ್ ಜಸ್ಟ್ ಲೈಕ್ ಓಕೆ, ಸ್ಟಾರ್ಟ್ ಫ್ರಮ್ ಒನ್ ಸ್ಮಾಲ್ ಬೋರ್ಡ್. ಓಕೆ, ಅದು ನಮ್ಮ ನಾರ್ಮಲಿ ಚಾರ್ಟ್ ಪೇಪರ್ ಸೈಜಿದು ಬೋರ್ಡಲ್ಲಿ ನಾನು ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್, ಲೈಕ್ ಜಸ್ಟ್ ದ ಬ್ಲ್ಯಾಕ್ ಕಲರ್ ಆನ್ ಅ ವೈಟ್ ಬ್ಯಾಕ್ಗ್ರೌಂಡ್ ನಾನು ಸ್ಟಾರ್ಟ್ ಮಾಡಿದ್ದು, ಜಸ್ಟ್ ರೇಖಾಚಿತ್ರ ಟೈಪಲ್ಲಿ. ಓಕೆ, ಸೊ ಅದರಲ್ಲಿ ನನಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾಯಿತ್ತು. ಲೈಕ್ ಪೀಪಲ್ ವರ್ ಇಂಪ್ರೆಸ್ಡ್ ಲೈಕ್ ಹೌ ದಿಸ್ ಗರ್ಲ್ ಕ್ಯಾನ್ ಡೂ. ಆ್ಯಕ್ಚುಲಿ ಡಾನ್ಸ್ ನಾರ್ಮಲಿ 2 to 2.5 minutes 3 minutes ಒಳಗೆ ಮುಗೀತದೆ. ಆ ಟೈಮಲ್ಲಿ ನನ್ನದು ಪೇಂಟಿಂಗ್ ಕಂಪ್ಲೀಟ್ ಆಗ್ತಿತ್ತು. ಸೊ ಬಟ್ ದೆನ್ ಪೀಪಲ್ ವೇರ್ ಲೈಕ್ ವಾವ್, ಇದು ನಾವು ಯಾವುದು ಅಂದರೆ ಡಾನ್ಸ್ ತುಂಬ ಜನ ನೋಡ್ತಾರೆ, ತುಂಬ ಜನ ಮಾಡ್ತಾರೆ, ಇಟ್ಸ್ ಲೈಕ್ ಕಾಮನ್ ಥಿಂಗ್. ಬಟ್ ಡೂಯಿಂಗ್ ಅ ಪೇಂಟಿಂಗ್ ಆನ್ ಸ್ಟೇಜ್ ಬೈ ಅ ಗರ್ಲ್ ಅಟ್ ಅ ಸರ್ಟನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಅದು ಮ್ಯಾಟರ್ ಆಗ್ತಿತ್ತು. ಲೈಕ್ ಪೀಪಲ್ ಬಂದು ನನಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ರು. ಲೈಕ್ ತುಂಬ ಜನ ಬಂದು ನನ್ನ ಪೇಂಟಿಂಗ್ಸ್ ಅಲ್ಲೇ ಪರ್ಚೇಸ್ ಮಾಡಿ ಕೊಂಡೋಗ್ತಿದ್ರು. ಸೊ ದ್ಯಾಟ್ ವಾಸ್ ಅ ಲೈಕ್ ಕೈಂಡ್ ಆಫ್ ಎನ್ಕರೇಜಿಂಗ್ ಥಿಂಗ್ ಫಾರ್ ಮೀ. ಬಟ್ ನಾನು ಸ್ಟಿಲ್ ಥಿಂಕ್ ಮಾಡಿರಲಿಲ್ಲ ದ್ಯಾಟ್ ಐ ವುಡ್ ಬಿ ಟೇಕಿಂಗ್ ಟು ದಿಸ್ ಲೆವೆಲ್. ಓಕೆ, ಸೊ ಒನ್ಸ್ ಏನಾಯ್ತಂದರೆ ಹೀಗೇನೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಹೋಯಿತು. ಲೈಕ್ ಐ ಯೂಸ್ ಟು ಗಿವ್, ಬಟ್ ಮೈ ರೆಕಗ್ನಿಷನ್ ವಾಸ್ ನಾಟ್ ದೇರ್. ಆಫ್ಟರ್ ಆಲ್ ಇಟ್ಸ್ ಅ ಟೀಮ್ ರೆಕಗ್ನಿಷನ್, ಇಟ್ಸ್ ಅ ಗ್ರೂಪ್ ರೆಕಗ್ನಿಷನ್. ಬಟ್ ನಾನು ಯಾರು ಅಂತ ಇಟ್ ವಾಸ್ ನಾಟ್ like highlighted that way because it is always about the group. So I just thought that why can't I do on my own? But
ಒಬ್ವಿಯಸ್ಲಿ ಪೀಪಲಿಗೆ ನಾನು ಸೋಲೋ ಪರ್ಫಾರ್ಮ್ ಮಾಡ್ತೇನೆ ಅಂತ ಗೊತ್ತಿರಲಿಲ್ಲ. ಲೈಕ್ ಇವಳಿಗೆ ಹಾಗೆ ಮಾಡ್ಬೋದು, ಲೈಕ್ ಎಕ್ಸ್ಪೋಜರ್ ಒಬ್ವಿಯಸ್ಲಿ. ಸೊ ಅದು ಇರಲಿಲ್ಲ ಅಟ್ ದ್ಯಾಟ್ ಮೊಮೆಂಟ್ ಆಫ್ ಟೈಮ್. ಬಟ್ ಒನ್ ಪರ್ಸನ್ ಐ ಕ್ಯಾನ್ ಸೇ, ಅದು ಶೋ ಆ್ಯಕ್ಚುಲಿ ಉಡುಪಿಯಲ್ಲಿದ್ದದ್ದು, ಆ್ಯಂಡ್ ದ್ಯಾಟ್ ಪರ್ಸನ್ ವಾಸ್ ಫ್ರಮ್ ಕುಂದಾಪುರ. ಅವರು ಬಂದು ಹೇಳಿದರು, ಮ್ಯಾಮ್ ನಿಮಗೆ ನನ್ನದು ಪ್ರೋಗ್ರಾಮಲ್ಲಿ ಪರ್ಫಾರ್ಮ್ ಮಾಡ್ಬೋದಂತ. ಅದಕ್ಕೆ ನಾನು ಓಕೆ ಫೈನ್ ಅಂತ ಹೇಳಿದೆ. ದೆನ್ ನಾನು ಏನಂದರೆ ನನ್ನ ಟೀಮನ್ನು ಅಪ್ರೋಚ್ ಮಾಡಲಿಕ್ಕೆ ಹೋದೆ. ಆಗ ಅವರು ಹೇಳಿದರು, ನೋ, ನನಗೆ ಅವರು ಟೀಮ್ ಒಟ್ಟಿಗೆ ನಿಮ್ಮ ಪರ್ಫಾರ್ಮೆನ್ಸ್ ಬೇಡ, ಇಟ್ಸ್ ಲೈಕ್ ನೀವು ನನಗೆ ಬೇಕಿದ್ದದ್ದು, ನೀವು ಪರ್ಫಾರ್ಮ್ ಮಾಡಬೇಕು ಸೋಲೋ ಇಂಡಿವಿಜುವಲ್ ಆಗಿ. ಆ್ಯಂಡ್ ವಿ ಹ್ಯಾವ್ ಗಾಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಷಿಯನ್ ಗ್ರೂಪ್ ಆಲ್ಸೋ. ಸೊ ಇನ್ಸ್ಟ್ರೂಮೆಂಟಲ್ ಒಟ್ಟಿಗೆ ನಿಮ್ಮ ಪೇಂಟಿಂಗ್ ಪರ್ಫಾರ್ಮ್ ಮಾಡಬೇಕಾಗ್ತದೆ ಆನ್ ಲೈವ್ ಆನ್ ಸ್ಟೇಜ್ ಅಂತ. ಸೊ ದ್ಯಾಟ್ ವಾಸ್ ಲೈಕ್ ಕ್ವೈಟ್ ಇಂಟ್ರೆಸ್ಟಿಂಗ್. ನನಗೆ ಆಗ ಒಂದು ಫ್ಲ್ಯಾಶ್ ಆಯಿತು, ಲೈಕ್ ಓಕೆ ಫೈನ್, ವಿದೌಟ್ ಟ್ರೀಮ್ ಆಲ್ಸೋ ನನಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ. ಬಟ್ ದೆನ್ ಎಟ್ ದ ಫಸ್ಟ್ ಮೂಮೆಂಟ್ ಆಫ್ ಟೈಮ್, ಯಾ, everyone would get nervous because it is something which you haven't done. But then yeah, I grabbed up myself and yeah, ಅದಕ್ಕೆ ತುಂಬ ಪ್ರಿಪರೇಷನ್ ಮಾಡಿದೆ. ಮತ್ತು ಹೋಗಿ ಪರ್ಫಾರ್ಮೆನ್ಸ್ ಮಾಡುವಾಗ ಇಟ್ ವಾಸ್ ಆಲ್ ಅಬೌಟ್ ಮೀ. ಸೊ ಆ ಪ್ರೋಗ್ರಾಮಲ್ಲಿ ಹೇಗೆ ಅಂದರೆ ನನಗೆ ನನ್ನದು ಅಂದರೆ ರೆಕಗ್ನೇಷನ್ ಸಿಕ್ಕಿತ್ತು. ಸೊ ದ್ಯಾಟ್ಸ್ ವೇರ್ ಐ ರಿಯಲೈಸ್ಡ್, ಓಕೆ ನೀವು ಸಪ್ರೇಟಾಗಿ ಮಾಡಿದರೆ ಯಾ ಇಟ್ ಮ್ಯಾಟರ್ಸ್ ಅ ಲಾಟ್ ಅಂತ. See, it's not about the payment what we get, it's not about some other things what influences us, but recognition nimmadu ಒಂದು ಓಕೆ ಐಡೆಂಟಿಟಿ ಮಾಡೋದು, that's what I felt at that moment of time it was important. ಸೊ ನಾನು ಏನು ಮಾಡಿದೆ ಅಂದರೆ ಓಕೆ ಫೈನ್, ದಿಸ್ ಐ ಹ್ಯಾವ್ ಟು ಟೇಕ್ ಫಾರ್ವರ್ಡ್ ಅಂತ. ಮತ್ತು ಅಲ್ಲಿಂದ ನಾನು ಸ್ಲೋಲಿ ಗ್ಲೋ ಆರ್ಟ್ ಅಂತ ಒಂದು ಟೆಕ್ನಿಕ್ ಇದೆ, ಅದರದ್ದು ವಿಷಯದಲ್ಲಿ ಸ್ವಲ್ಪ ಸ್ಟಡಿ ಮಾಡಿ ವರ್ಕೌಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಮಂಗಳೂರಲ್ಲಿ ಅದು ಯಾರು ಮಾಡ್ತಿರಲಿಲ್ಲ, ಎಸ್ಪೆಷಲಿ ಇಫ್ ಇಟ್ ಈಸ್ ಅ ಫೀಮೇಲ್ ಆರ್ಟಿಸ್ಟ್. ಒಬ್ವಿಯಸ್ಲಿ ಇಟ್ ವಾಸ್ ನಾಟ್ ಡನ್ ಬೈ ಎನಿ ಒನ್ ಇನ್ ಥ್ರೂ ಔಟ್ ದ ಕರ್ನಾಟಕ. ಆ್ಯಂಡ್ ಅಟ್ ದ್ಯಾಟ್ ಮೊಮೆಂಟ್ ಆಫ್ ಟೈಮ್ ಇಂಡಿಯಾದಲ್ಲಿ ಕೂಡ ಆ ಟೈಪಲ್ಲಿ ಯಾರು ಮಾಡ್ತಿರಲಿಲ್ಲ ಫೀಮೇಲ್ ಆರ್ಟಿಸ್ಟ್ ಅವರು. ಸೊ ಐ ವಾಸ್ ಲೈಕ್, ಐ ಡಿಂಟ್ ಥಿಂಕ್ ಇನ್ ದ್ಯಾಟ್ ಲೆವೆಲ್, ಬಟ್ at that moment I felt like I have to do something out of the box. ಯಾರು ಈಗ ನಾನು obviously ಅದು ಮಾಡ್ತಿದ್ದೇನೆ, ಯಾವುದು ರೇಖಾಚಿತ್ರ ಮಾಡ್ತಿದ್ದೆ. ಬಟ್ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಥ್ರೆಡ್ ಆರ್ಟ್ ಆಲ್ಸೋ. ಮತ್ತು ಗ್ಲೋ ಆರ್ಟ್ ಸೈಡ್ ಬೈ ಸೈಡ್ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ಜಸ್ಟ್ ಒಂದು ಕ್ಯಾನ್ವಾಸ್, ಸ್ಮಾಲ್ ಕ್ಯಾನ್ವಾಸ್ ಸೈಜಲ್ಲಿ ಅದು ಗ್ಲೋ ಆರ್ಟ್ ಹಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಎಲ್ಲರೂ ಕೂಡ ಅದು ಜಸ್ಟ್ ಲೈಕ್ ನೀವು ಥ್ರೂ ಔಟ್ ದ ಪರ್ಫಾರ್ಮೆನ್ಸ್ ವೆಯ್ಟ್ ಮಾಡ್ತೀರಿ, ಅವರು ಎಂತ ಮಾಡ್ತಿದ್ದೀರಿ ಅಂತ ಕ್ಯೂರಿಯಾಸಿಟಿ ಇರ್ತದೆ. ಲಾಸ್ಟ್ ವೆನ್ ಯು ಥ್ರೋ ದಟ್ ಲಿಟರ್ಸ್ ಆ್ಯಂಡ್ ವೆನ್ ದ ಪೇಂಟಿಂಗ್ ಕಮ್ಸ್ ಔಟ್ ಇಟ್ಸ್ ಲೈಕ್ ಅ ಬೂಮ್. ಆ್ಯಂಡ್ ಎಲ್ಲರಿಗೆ ಕೂಡ ಅದು ತುಂಬ ಲೈಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಯೂಸ್ ಟು ಗೆಟ್ ಅ ವೆರಿ ಗುಡ್ ಫೀಡ್ಬ್ಯಾಕ್ ಆನ್ ಗ್ಲೋ ಆರ್ಟ್. ಸೊ ನಾನು ಸ್ಟಾರ್ಟ್ ಮಾಡಿದೆ ಗ್ಲೋ ಆರ್ಟ್ ಮಾಡಲಿಕ್ಕೆ, ಆ್ಯಂಡ್ ಇಟ್ ಮೂವ್ಡ್ ಆನ್. ಬಟ್ ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ಐ ಫೆಲ್ಟ್ ಲೈಕ್ ನೋ, ಇದಕ್ಕಿಂತ ಜಾಸ್ತಿ ಮಾಡಬೇಕು, ಇದು ಓಕೆ ಫೈನ್, ದಿಸ್ ಇಸ್ ಐ ಆಮ್ ಲಿಮಿಟಿಂಗ್ ಮೈ ಸೆಲ್ಫ್. ಸೊ ನಾನೆಂತ ಮಾಡಿದೆ, ನನ್ನನ್ನು ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೆ ಗ್ಲೋ ಆರ್ಟನ್ನು ಲೈವ್ ಪರ್ಫಾರ್ಮೆನ್ಸಲ್ಲಿ ಪೋರ್ಟ್ರೇಟ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಲೈಕ್ ಲೈವ್ ಪೋರ್ಟ್ರೇಟ್ಸ್. ಸೊ ಪೀಪಲ್ ಆನ್ ಸ್ಟೇಜ್ ಇರ್ತಾರೆ, ಇಲ್ಲಾಂದರೆ ಆಡಿಯನ್ಸಲ್ಲಿ ಇರ್ತಾರೆ. ಸೊ ಅವರದು ಪೋರ್ಟ್ರೇಟನ್ನು ಲೈವ್ ಆಗಿ ಪರ್ಫಾರ್ಮೆನ್ಸ್ ಮಾಡೋದು, ದ್ಯಾಟ್ ಟು ವಿದಿನ್ ಅ ಫ್ರ್ಯಾಕ್ಷನ್ ಪೀರಿಯಡ್ ಆಫ್ 4 to 5 minutes. ಸೊ ದ್ಯಾಟ್ಸ್ ವಾಟ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ಯಾ, ನನ್ನದು ಫಸ್ಟ್ ಪರ್ಫಾರ್ಮೆನ್ಸ್ ICYM ಅವರಿಗೆ ಫಸ್ಟ್ ಆ್ಯಕ್ಚುಲಿ SDM ಅಲ್ಲಿ ಮಾಡಿದ್ದು ನನ್ನದು ಕಾಲೇಜಲ್ಲಿ. ಆ ದಿವಸ ಯಾ ಡಾಕ್ಟರ್ ವೀರೇಂದ್ರ ಹೆಗ್ಡೇಜಿ ಅವರು ಬಂದು ಅದು ನೋಡಬೇಕಾಗಿತ್ತು. ಬಟ್ ದೆನ್ ಹಿ ಕುಡಂಟ್ ಮೇಕ್ ಇಟ್ ಅಪ್. ಸೊ ಬಟ್ ದೆನ್ ಯಾ, ದ್ಯಾಟ್ ವಾಸ್ ಮೈ ಕಾಲೇಜ್ ಡೇ ಪರ್ಫಾರ್ಮೆನ್ಸ್. ಆ್ಯಂಡ್ ಎಲ್ಲರಿಗೆ ತುಂಬ ಖುಷಿಯಾಗಿತ್ತು ಆ ದಿವಸ. ಸೊ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು ಡೂ ಲೈಕ್ ಸ್ಟಿಲ್ ಮೋರ್. ಹಾಗೆ ನಾನು ಮತ್ತೆ ನನಗೆ ಶೋಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ICYM ಅವರು ಕೊಟ್ಟದ್ದು ನನ್ನ ಫಸ್ಟ್ ಲೈವ್ ಪೋರ್ಟ್ರೇಟ್ ಫಾದರ್ ರೊನಾಲ್ಡ್ ಅವರದು. ಸೊ ಅವರಿಗೆ ಅಂದರೆ ದ್ಯಾಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್, ಬಿಕಾಸ್ ಪೀಪಲ್ ಹ್ಯಾವೆಂಟ್ ಸೀನ್ ಸಮಥಿಂಗ್ ಲೈಕ್ ದ್ಯಾಟ್ ಇನ್ ಮ್ಯಾಂಗ್ಳೂರ್ ಆರ್ ಎನಿವೇರ್. ಬಟ್ ದೆನ್ ಅವರಿಗೆ ತುಂಬ ಖುಷಿಯಾಗಿತ್ತು, ಅವರು ಬಂದು ನನಗೆ ಕಾಂಪ್ಲಿಮೆಂಟ್ ಮಾಡಿದರು. ಆ್ಯಂಡ್ ದ್ಯಾಟ್ಸ್ ವೇರ್ ಮೈ ಜರ್ನಿ ಸ್ಟಾರ್ಟೆಡ್. ನನಗೆ ತುಂಬ ಶೋಸ್ ಅದರ ನಂತರ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ದ ಜರ್ನಿ ವೆಂಟ್ ಆನ್ ಯಾ. And it was like I got recognition in state as Karnataka's first fastest female artist. Yeah, I'm really happy for that. This is how my journey started. ನನಗೆ ರೆಕಗ್ನೇಷನ್ ಸಿಕ್ಕಿತು. ಸೊ ಇಟ್ ವಾಸ್ ಆಲ್ ಅಬೌಟ್ ಶೋಸ್ ಗೋಯಿಂಗ್ ಅಬ್ರಾಡ್, ಅಂದರೆ ಬೇರೆ ಬೇರೆ ಕಡೆಯಲ್ಲಿ, ನಮ್ಮ ಮಂಗಳೂರು ಬಿಟ್ಟು ಅಂದರೆ ಲೈಕ್ ಔಟ್ ಸ್ಟೇಷನ್ಸ್ ಆಫ್ ಕರ್ನಾಟಕ ಆ್ಯಂಡ್ ಒಬ್ವಿಯಸ್ಲಿ ಔಟ್ಸೈಡ್ ಆಫ್ ಇಂಡಿಯಾ. ಅ ಲಾಟ್ ಆಫ್ ಶೋಸ್, ಇಂಟರ್ನ್ಯಾಷನಲ್ ಶೋಸ್ ನನಗೆ ಅಂದರೆ ಅವರು ನನ್ನನ್ನು ರೆಕಗ್ನೈಸ್ ಮಾಡಿ ನನ್ನನ್ನು ಇನ್ವೈಟ್ ಮಾಡ್ತಿದ್ರು ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ.
So I can say there is pros and cons to be a girl actually, because uh, your family need to support you a lot in that. Andre nimmadu obviously when you're a girl, when it comes to your family, ಅವರು ಸ್ವಲ್ಪ ಹೆದರಿಕೆ ಆಗ್ತದೆ ಅವರಿಗೆ ಯಾವಾಗ ಸಹ ಅಂದರೆ ಒಬ್ಬಳನ್ನೇ ಕಳಿಸೋದು ಹೇಗೆ ಅಂತ. ಆ್ಯಂಡ್ ಒಬ್ವಿಯಸ್ಲಿ ಇದು ಶೋಸ್ ಅವರ್ ಕೂಡ ಅವರು ಎಲ್ಲರಿಗೆ ಅಲಾಟ್ಮೆಂಟ್ ಅಂದರೆ ಕೊಡೋದಿಲ್ಲ. ಅಕೊಮಡೇಷನ್ ವಿಲ್ ಬಿ ಗಿವನ್ ಓನ್ಲಿ ಫಾರ್ ದ ಪರ್ಫಾರ್ಮರ್ಸ್. ಓಕೆ, ಮತ್ತು ಇಡೀ ಅಂದರೆ ಜಸ್ಟ್ ಇನ್ನೊಬ್ಬರು ಅಂದರೆ ಸಬ್ಸ್ಟಿಟ್ಯೂಟ್ ಆಗಿ ಕರ್ಕೊಂಡು ಹೋಗಲಿಕ್ಕೆ ಸಹ ಆಗೋದಿಲ್ಲ, ಬಿಕಾಸ್ ದೇ ವಿಲ್ ನಾಟ್ ಗಿವ್ ಎನಿ ಕೈಂಡ್ ಆಫ್ ಅಕೊಮಡೇಷನ್ ಫೆಸಿಲಿಟೀಸ್ ಆರ್ ಎನಿಥಿಂಗ್. ಓಕೆ, ಸೊ that's ವೇರ್ ಅಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಆಗ್ತಿತ್ತು ಇನ್ ಮೈ ಕೇಸ್, ಬಿಕಾಸ್ ನನ್ನ ಪೇರೆಂಟ್ಸ್ ತುಂಬ ನನ್ನ ಬಗ್ಗೆ ಅಂದರೆ ಓವರ್ ಪ್ರೊಟೆಕ್ಟಿವ್ ಸಿನ್ಸ್ ಐ ಆಮ್ ದ ಓನ್ಲಿ ಡಾಟರ್. ಸೊ ತುಂಬ ಹಾಗೆ ನನ್ನನ್ನು ಬ್ರಾಟಪ್ ಮಾಡಿದರು. ಸೊ ಯಾ, ಐ ಹ್ಯಾಡ್ ಟು ಫೇಸ್ ಅ ಲಾಟ್ ಆಫ್ ಇಶ್ಯೂಸ್. ಆ್ಯಂಡ್ ನನ್ನದು ಮೋಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಶೋಸ್ ಕ್ಯಾನ್ಸಲ್ ಆದದ್ದು ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಆ್ಯಂಡ್ ಯಾ, ದೇ ಡಿಂಟ್ ಅಲೌ ಮೀ ಟು ಗೋ ಫಾರ್ ದ್ಯಾಟ್. ಯಾ, so that's how. But I'm making sure that ಯಾರಿಗಾಗಲಿ ನನ್ನದು ಪಾಯಿಂಟ್ ಆಫ್ ವ್ಯೂ ಹೇಗೆ ಅಂದರೆ, ಇವನ್ ಇಟ್ ಈಸ್ ಅ ಗೈ ಆರ್ ಅ ಗರ್ಲ್, everyone should be given equal opportunity to go out and perform. Like ಅವರಿಗೆ ಅವರದು ಲೈಕ್ they know what to do and what not to do. So it's about ಅವರದು ಪೇರೆಂಟ್ಸ್ ಇಲ್ಲದೆ, ಗಾರ್ಡಿಯನ್ಸ್ ಇಲ್ಲದೆ, ಫ್ಯಾಮಿಲಿ ಮೆಂಬರ್ಸ್ to support them for what they do. So that's what I always feel, and I request all the parents like who are watching my show, like to support their children to whatever they do. So adondu main important thing. And being a girl, ನನಗೆ yeah, at some point of time it was like positive things, like more of ನನಗೆ ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವ್ ಕಮೆಂಟ್ಸೇ ಜಾಸ್ತಿ ಸಿಕ್ಕಿದ್ದು. ಬಿಕಾಸ್ ದಿಸ್ ಫೀಲ್ಡ್ ವೇರ್ ಐ ಆಮ್ ಡೂಯಿಂಗ್, ಇದು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಫೀಲ್ಡ್. ಓಕೆ, ದ ಫೈನ್ ಆರ್ಟ್ ಲೆವೆಲ್ ಆ್ಯಂಡ್ ಆಲ್, ಇಟ್ಸ್ ಸ್ವಲ್ಪ ಮೇಲ್ ಡಾಮಿನೆನ್ಸ್ ಇದ್ದದ್ದು ಫೀಲ್ಡ್, ವೇರ್ ಫೀಮೇಲ್ ವೇರ್ ನಾಟ್ ರೆಕಗ್ನೈಸ್ಡ್ ದ್ಯಾಟ್ ಮಚ್. ಓಕೆ, ಯಾ, ಪೇಂಟಿಂಗ್ಸ್ obviously people do. I have seen a lot of female artists who sit at home and do paintings like very beautiful fine arts. I'm not talking about that. But coming on stage and performing is something else. Like you need to take all the positive and negative comments what is hitting on you. And obviously at some point of time negative comments say ಜಾಸ್ತಿ ಆಗಿರ್ತದೆ. Like even I have got a comment like ಅವಳಿಗೆ ಪೇಂಟಿಂಗ್ ಮಾಡಲಿಕ್ಕೆ ಗೊತ್ತುಂಟಾ ಇಲ್ವಾ, like she just coming and doing. So I was thinking, what do people know about me? I have given so much of time. ನಾನು ನನ್ನದು LKG ಇಂದ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಜರ್ನಿ ಕಲೀಲಿಕ್ಕೆ ಈ ಫೀಲ್ಡಲ್ಲಿ. ಲೈಕ್ they are feeling like all of a sudden this girl comes from nowhere and takes all the limelight. No, it's not like that. I have given 100% since I was a kid. ನಾನು ಇದನ್ನು ಈ ಫೀಲ್ಡಲ್ಲೇ ತುಂಬ ಕಲ್ತಿದ್ದೇನೆ, ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ನನಗೆ ಇದು ಹೈಯೆಸ್ಟ್ ಆಫ್ ಅಮೌಂಟ್ ಆಫ್ ಟೈಮ್ ನಾನು ಈ ಫೀಲ್ಡಿಗೆ ನನ್ನ ಟೈಮ್ ನಾನು ಡೆಡಿಕೇಟ್ ಮಾಡಿದ್ದೇನೆ. ಇಟ್ಸ್ ಆಲ್ ಅಬೌಟ್ ಡೆಡಿಕೇಶನ್, ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ಐ ಡಿಂಟ್ ಕಮ್ ಫ್ರಮ್ ನೋವೇರ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಡೂಯಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಪೀಪಲ್ ಕಮಿಂಗ್ ಫ್ರಮ್ ನೋವೇರ್ ಆಲ್ಸೋ ಕ್ಯಾನ್ ನಾಟ್ ಡೂ ಸಮಥಿಂಗ್ ಲೈಕ್ ದ್ಯಾಟ್. ನಿಮಗೆ ಡೆಡಿಕೇಶನ್ ಇರಬೇಕು, ಆ ಲೆವೆಲಲ್ಲಿ ಡೆಡಿಕೇಶನ್ ಇರಬೇಕು ಈ ಅಮೌಂಟಿಗೆ. ಸೊ ದ್ಯಾಟ್ಸ್ ವಾಟ್ ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಯಾ, most of the times people do understand, but sometimes you have to face all the things and all. But I make sure that I take all the positivity in, and negativity ಆದಷ್ಟು ನಾನು ದೂರದಲ್ಲಿ ಮಾಡ್ತೇನೆ, because that's how life goes on. And yeah, nobody has any right to judge and comment anything about you. So that's what I feel. ನಾನು ಆರ್ಟಿಸ್ಟ್ ಮಾತ್ರ ಅಲ್ಲ, ನಾನೊಂದು ಪ್ಲೇಬ್ಯಾಕ್ ಸಿಂಗರ್ ಕೂಡ, ಡಬ್ಬಿಂಗ್ ಆರ್ಟಿಸ್ಟ್ ಕೂಡ, ಆ್ಯಂಡ್ ಯಾ, ಒಂದು ಮೂವಿಗೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದೇನೆ. ಸೊ ಯಾ, ಸೊ ಇದು ಮಲ್ಟಿ ಟ್ಯಾಲೆಂಟ್ ಹೇಗೆ ನನ್ನಲ್ಲಿ ಮೂಡಿ ಬಂತು ಅಂದರೆ, ಇಟ್ಸ್ ಲೈಕ್ ನಾನು ಫ್ರಮ್ ಲೈಕ್ ಚೈಲ್ಡ್ಹುಡ್ ಐ ವಾಸ್ ಅ ಮಲ್ಟಿ ಟಾಸ್ಕರ್. ಇಟ್ ವಾಸ್ ನಾಟ್ ಲೈಕ್ ಓನ್ಲಿ ಸ್ಟಡೀಸ್, ಓನ್ಲಿ ಡ್ರಾಯಿಂಗ್ ಆರ್ ಓನ್ಲಿ ಸಿಂಗಿಂಗ್. ನಾನು ತುಂಬ ವಿಷಯದಲ್ಲಿ ಇದ್ದೆ, ಲೈಕ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆರ್ಟ್, ಲೈಕ್ ಡಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಲೈಕ್ ರಂಗೋಲಿ ಆಗಲಿ, ಸೊ ಪೇಪರ್ ಕ್ರಾಫ್ಟ್ ಆಗಲಿ, ಬೇರೆ ಬೇರೆ, ಲೈಕ್ ಐ ಟು ಟೇಕ್ ಪಾರ್ಟ್ ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ನಾನು ತುಂಬ ಲೈಕ್ ವೆರಿ ಗುಡ್, ಐ ವಾಸ್ ಅ ಸ್ಪೀಕರ್ ಆಲ್ಸೋ. ಸೊ ದಟ್ಸ್ ಹೌ ಆ್ಯಕ್ಚುಲಿ ನನ್ನದು ಐ ಕ್ಯಾನ್ ಟೆಲ್
ಐ ಕ್ಯಾನ್ ಗಿವ್ ಕಾಂಪ್ಲಿಮೆಂಟ್ ಟು ಮೈ ಪೇರೆಂಟ್ಸ್ ಬಿಕಾಸ್ ಎಸ್ಪೆಷಲಿ ಮೈ ಮಾಮ್. ಅವರು ನನಗೆ ಜಸ್ಟ್ ಒಂದೇ ಫೀಲ್ಡಲ್ಲಿ ಓಕೆ ಡೂ ಓನ್ಲಿ ದಿಸ್ ಅಂತ ಏನೂ ಹೇಳಿಲ್ಲ. ಶಿ ಟ್ರೈನ್ ಮೀ ಇನ್ ಓವರ್ ಆಲ್ ಥಿಂಗ್ಸ್. ಸೊ ನನ್ನದು ಅಪ್ಬ್ರಿಂಗಿಂಗ್ ಹಾಗೆ ಇತ್ತು. ದ್ಯಾಟ್ಸ್ ವೈ ಐ ಜಸ್ಟ್ went for everything, like ಬೇರೆ ಬೇರೆ in just not the art competitions or something, ಬೇರೆ ಬೇರೆ ಕಾಂಪಿಟೇಷನ್ಸ್ಗೆ ಹೋಗಿ ಬೇರೆ ಬೇರೆ ಕಾಂಪಿಟೇಷನ್ ಕೂಡ ಅದರಲ್ಲಿ ಸಹ ನನಗೆ ಪ್ರೈಸ್ ಸಿಗ್ತಿತ್ತು. ಇಟ್ ವಾಸ್ ಲೈಕ್ ಅ ಬ್ಯಾಗ್ ಫುಲ್ ಆಫ್ ಪ್ರೈಸಸ್ ವಿಚ್ ಐ ಯೂಸ್ ಟು ಕ್ಯಾರಿ ಹೋಮ್. ಸೊ ಹಾಗೆ, ಸೊ that's how I was into it. And I'll talk about my music journey also. ನಾನದೇ ಫಸ್ಟ್ ಎಲ್ ಕೆ ಜಿಯಲ್ಲಿ ಇರುವಾಗ ಒಂದು ಕಾಂಪಿಟೇಷನ್ ಇತ್ತು. ಅದರಲ್ಲಿ ಇಟ್ಸ್ ಲೈಕ್ ನನ್ನದು ಮಮ್ಮಿ, ಐ ಸ್ಟಿಲ್ ರಿಮೆಂಬರ್, ಶಿ ಟಾಟ್ ಅ ಸಾಂಗ್ ಲೈಕ್ ಎಂತ ಅಂದ ಎಂತ ಚಂದ ಶಾರದಮ್ಮ. ಸೊ ಆ ಸಾಂಗಲ್ಲಿ ನನಗೆ ಫಸ್ಟ್ ಪ್ಲೇಸ್ ಸಿಕ್ಕಿತ್ತು. ಮತ್ತು ನನ್ನ ಮ್ಯೂಸಿಕ್ ಟೀಚರ್ ಬಂದು ನನ್ನ ಮಮ್ಮಿಗೆ ಅಪ್ರೋಚ್ ಆಗಿದ್ರು. ಲೈಕ್ ಐ ಡೋಂಟ್ ನೋ ವೈ ಶಿ ಫೆಲ್ ದ್ಯಾಟ್, ಬಟ್ ಶಿ ಟೋಲ್ಡ್ ಅವಳು ನನಗೆ ಫೀಸ್ ಕೊಡೋದಿದ್ರು ಸಹ ಪರವಾಗಿಲ್ಲ, ಅವಳು ನನಗೆ ಸ್ಟೂಡೆಂಟ್ ಆಗಿಬೇಕು ಅಂತ. ಸೊ ಬಟ್ ದೆನ್ ಒಬ್ವಿಯಸ್ಲಿ ಮೈ ಪೇರೆಂಟ್ಸ್ ಮೇಡ್ ಮಿ ಜಾಯಿನ್ ಟು ಹರ್ ಇಟ್ ಸೆಲ್ಫ್. ಇಟ್ ವಾಸ್ ಲೈಕ್ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ವಾಸ್ ಪ್ರೊಫೆಷ್ನಲಿ ಟ್ರೈನ್ಡ್ ಆ್ಯಸ್ ಎ ಕರ್ನಾಟಿಕಲ್ ಕ್ಲಾಸಿಕಲ್ ವೋಕಲ್ ಸಿಂಗರ್. ಸೊ ಇಟ್ ಈಸ್ ಲೈಕ್ ಕರ್ನಾಟಿಕ್ ಕ್ಲಾಸಿಕಲ್ ವೋಕಲ್ ಅಂದರೆ ಇಟ್ಸ್ ದ ಬೇಸ್ ಫಾರ್ ಆಲ್. ಸೊ ದ್ಯಾಟ್ಸ್ ವೇರ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೈ ಜೂನಿಯರ್ ಗ್ರೇಡ್. ಓಕೆ, ಜೂನಿಯರ್ ಗ್ರೇಡಲ್ಲಿ ನಾನು ಮಂಗಳೂರಿಗೆ ಫಸ್ಟ್ ಬಂದಿದ್ದೆ. ಸೊ ನನಗೆ ಆಯಿತು, ಓಕೆ ಫೈನ್, ಲೆಟ್ ಮೀ ಕಂಟಿನ್ಯೂ ದಿಸ್ ಅಪ್ ಟು ಸೀನಿಯರ್ ಗ್ರೇಡ್. ಸೊ ಸೀನಿಯರ್ ಗ್ರೇಡ್ ಕೂಡ ನಾನು ಮಾಡಿದೆ. Then after that I am studying, currently pursuing Vidwat in Carnatic Classical Vocal under Yogi Sharma Ballapadav. Junior and senior ಮಾಡಿದ್ದು ಶೀಲಾ ದಿವಾಕರ್ ಅವರ ಹತ್ರ. ಶಿ ಈಸ್ ಅ ಗ್ರೇಟ್ ಟೀಚರ್. ಶಿ ಈಸ್ ರಿಯಲಿ ಹೆಲ್ಪ್ ಮಿ ಅ ಲಾಟ್. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು ಆ ಟೈಮಲ್ಲಿ ಸಹ. ಓಕೆ, ಬಟ್ ದೆನ್ ಹೀಗೆ ನನ್ನ ಮ್ಯೂಸಿಕ್ ಜರ್ನಿ ಎದುರು ಹೋಗುವಾಗ ನನಗೆ ಆ್ಯಕ್ಚುಲಿ ನನಗೆ ಒಂದು ಮೂವಿಯಲ್ಲಿ ಆ್ಯಕ್ಟಿಂಗಿಗೆ ಚಾನ್ಸ್ ಸಿಕ್ಕಿತ್ತು. ಓಕೆ, ಸೊ ಮೈ ಡ್ಯಾಡ್ ವಾಸ್ ನಾಟ್ ಲೈಕ್ ಗೋ ಫಾರ್ ಆ್ಯಕ್ಟಿಂಗ್. ಅವರು ನನಗೆ ಅಲೌ ಮಾಡಿರಲಿಲ್ಲ. ಲೈಕ್ ಹಿ ಯೂಸ್ ಟು ಫೀಲ್ ದ್ಯಾಟ್ ಇಸ್ ಸಮ್ವೇರ್ ನಾಟ್ ಅಪ್ರೋಪ್ರಿಯೇಟ್. So that's why he just restricted me, like don't go for any acting things. I used to get a lot of acting opportunities, but then obviously ನನ್ನ ಡ್ಯಾಡಿಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಸೊ once the director sat next to me and asked like what is the issue, so I told, see, I am into drawing, I am into singing, but I'm just like I can't be into acting because of my parents. So he was like okay fine, let's give a ನಿಮ್ಮದು ವಾಯ್ಸ್ ಟೆಸ್ಟಿಗೆ ಒಂದು ಕರೆದ್ರು ನನ್ನನ್ನು. ಸೊ ನಾನು ಸ್ಟುಡಿಯೋಗೆ ಹೋಗಿ ವಾಯ್ಸ್ ಟೆಸ್ಟ್ ಕೊಟ್ಟು ಜಸ್ಟ್ ಟ್ರ್ಯಾಕ್ ಸಿಂಗಿಂಗ್ ಅಂತ ಹೇಳ್ತೇವೆ. ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಏನಂದರೆ ಪ್ಲೇಬ್ಯಾಕ್ ಸಿಂಗರ್ ಅವರು ಬಂದು ಕೇಳಿ ಹಾಡುವ ಮುಂಚೆ ಬರೋದು ಸಾಂಗಿಗೆ ಟ್ರ್ಯಾಕ್ ಸಿಂಗಿಂಗ್ ಅಂತ ಹೇಳ್ತಾರೆ. ಲೈಕ್ ಈಗ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡುವವರು ಡೈರೆಕ್ಟ್ ಸ್ಟುಡಿಯೋಗೆ ಬರ್ತಾರೆ, ಅವ್ರು ಕೇಳ್ತಾರೆ ಸಾಂಗ್ ಹೇಗೆ ಉಂಟಂತ. ಆ ಸಾಂಗ್ ಹೇಗೆ ಉಂಟಂತ ಕೇಳೋ ಸಾಂಗನ್ನು ಹಾಡಿರೋದು ಟ್ರ್ಯಾಕ್ ಸಿಂಗರ್ಸ್. ಓಕೆ, ಸೊ ದ್ಯಾಟ್ ಟ್ರ್ಯಾಕ್ ಸಿಂಗಿಂಗ್ ಐ ಹ್ಯಾಡ್ ಡನ್ ಫಾರ್ ಅ ಮೂವಿ. ಓಕೆ, ಆ ಮೂವಿದ ಹೆಸರು ಡೊಂಬರಾಟ. ಸೊ ಆ ಮೂವಿಗೆ ನಾನು ಟ್ರ್ಯಾಕ್ ಸಿಂಗಿಂಗ್ ಮಾಡಲಿಕ್ಕೆ ಜಸ್ಟ್ ಹೋದದ್ದು. ಸೊ ಟ್ರ್ಯಾಕ್ ಸಿಂಗಿಂಗ್ ಆಯಿತು. ಆ್ಯಂಡ್ ಎಲ್ ಎನ್ ಶಾಸ್ತ್ರಿ ಅವರಿದ್ದದ್ದು ಮ್ಯೂಸಿಕ್ ಡೈರೆಕ್ಟರ್. ಸೊ ಎಲ್ ಎನ್ ಶಾಸ್ತ್ರಿ ಅವರು ಹೇಳಿದರು, ವೈ ಡು ಯು ನೀಡ್ ಅ ಪ್ಲೇಬ್ಯಾಕ್ ಸಿಂಗರ್ ವೆನ್ ಯು ಹ್ಯಾವ್ ಗಾಟ್ ಸಚ್ ಅ ಬ್ಯೂಟಿಫುಲ್ ವಾಯ್ಸ್, ಲೈಕ್ ಈ ಟ್ರ್ಯಾಕ್ ಸಾಂಗನ್ನೇ ನಾವು ಫೈನಲೈಸ್ ಮಾಡುವಂತ. ಸೊ when I got a call that your song is like finalized and it is getting released, that was like a game changer. Like all of a sudden I didn't even think nanu ondu playback singer agtene anta. I just went for a voice test as a track singer, and it came out as a playback singer, and I got a lot of opportunities. Again it's like Chennai, Mumbai and all for recording, but then ultimately my dad was the person who was like no, so whatever it's in Mangalore zone, I had already given all my like voice records for different movies. Igagle tumba movies ige haadidene. So the journey is going really well in field of playback singing. Talking about dubbing artist, actually ಒಂದು ಮೂವಿ ಡೈರೆಕ್ಟರ್ ನನಗೆ ಜಸ್ಟ್ ನಾನು ಮಾತಾಡುವಾಗ ಅವರದ್ದು ವಾಯ್ಸ್ ಅವರಿಗೆ ತುಂಬ ಇಷ್ಟ ಆಯಿತು. ಸೊ ಹಿ ವಾಸ್ ಲೈಕ್ ಓಕೆ ಫೈನ್, ನಮ್ಮ ಮೂವಿದು ಹೀರೋಯಿನ್ ಲೈಕ್ ಅವರಿಗೆ ಇದು ಲೋಕಲ್ ಲ್ಯಾಂಗ್ವೇಜ್ ಅಷ್ಟು ಕ್ಲಿಯರ್ ಆಗಿ ಬರಲ್ಲ, ಸೊ ನೀವು ಮಾತಾಡ್ತೀರಾ ಅಂತ. ಸೊ ಓಕೆ ಫೈನ್, ಲೆಟ್ ಮಿ ಗಿವ್ ಅ ಟ್ರೈ ಅಂತ ಹೋದದ್ದು. ಬಟ್ ದೆನ್ ಇಟ್ ವಾಸ್ ಅ ಟೇಕ್. ಲೈಕ್ ನಿಮಗೆ ಡಬ್ಬಿಂಗ್ ಫೀಲ್ಡಲ್ಲಿ ಹೇಗೆ ಅಂದರೆ ನಿಮ್ಮದು ಎದುರಲ್ಲಿ ಸ್ಕ್ರೀನ್ ಇರ್ತದೆ, ಆ್ಯಂಡ್ ಯು ಹ್ಯಾವ್ ಟು ಲುಕ್ ಇನ್ ಟು ದ ಸೀನ್ಸ್, ಫೀಲ್ ದಟ್ ಇಮೋಷನ್, ಇವನ್ ದೋ ದೇ ಆರ್ ಕ್ರೈಯಿಂಗ್, ಇವನ್ ದೋ ದೇ ಆರ್ ಲಾಫಿಂಗ್, ಇವನ್ ದೋ ದೇರ್ ಇಸ್ ಅ ಸ್ಯಾಡ್ ಸೀನ್ ಆರ್ ಇಮೋಷ್ನಲ್ ಆರ್ ಅ ರೊಮ್ಯಾಂಟಿಕ್ ಸೀನ್, ಯು ಹ್ಯಾವ್ ಟು ಫೀಲ್ ಇಟ್. ಅದು ಫೀಲ್ ಮಾಡಿ ಆ ಮೊಮೆಂಟಲ್ಲಿ ನೀವು ಅವರು ಹೇಗೆ ಮಾತಾಡ್ತಾರೆ ಆ ಮೊಮೆಂಟನ್ನು ನೀವು
ಫೀಲ್ ಮಾಡಿ ಮಾತಾಡಬೇಕು. ಸೊ ದ್ಯಾಟ್ಸ್ ಹೌ ಇಟ್ಸ್ ಡನ್. ಸೊ ದ್ಯಾಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಐ ಹ್ಯಾಡ್ ಡಬ್ಡ್ ಫಾರ್ 2 to 3 ಮೂವೀಸ್. ಸೊ ಯಾ, it's going good. So this is how, like, you know, I'm into various different fields. Okay, so ನಾನು ನನ್ನದು ಫೀಲ್ಡಲ್ಲಿ ಲೈಕ್ ತುಂಬ ಲೈವ್ ಆರ್ಟಿಸ್ಟ್ ಸೆಲೆಬ್ರಿಟಿಗಳ ಎದುರಲ್ಲಿ ಮಾಡಿದ್ದೇನೆ. ಸೊ ಯಾ, ನನ್ನದು ಫಸ್ಟ್ ಲೈಫಲ್ಲಿ ಸೆಲೆಬ್ರಿಟಿ ಫೇಸ್ ಮಾಡಿದಂದರೆ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ಸೊ ಅವರ ಎದುರಲ್ಲಿ ನಾನು ಲೈವ್ ಪರ್ಫಾರ್ಮೆನ್ಸ್ ಮಾಡುವಾಗ ಅವರಿಗೆ ತುಂಬ ಖುಷಿಯಾಗಿ he called me to ಧರ್ಮಸ್ಥಳ ಆ್ಯಂಡ್ he made sure that I am the chief guest ಒಂದು ಫಂಕ್ಷನಿಗೆ. ಅಲ್ಲಿ ಅವರು ಅವರ ಎದುರಲ್ಲಿ ಪುನಃ ಪರ್ಫಾರ್ಮ್ ಮಾಡಲಿಕ್ಕೆ ಸಿಕ್ಕಿತು. ಸೊ ಇಟ್ ವಾಸ್ ಸಚ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಆ್ಯಕ್ಚುಲಿ ಟು just sit next to him, and that was an honor actually. ನನ್ನ ಕಣ್ಣು ಫುಲ್ ತುಂಬಿ ಬಂದಿತ್ತು ಆ ಟೈಮಲ್ಲಿ. ಸೊ ಯಾ, ಸಚ್ ಅ ಆನರ್ ಟು ಬಿ ಅ ಪಾರ್ಟ್ ಆಫ್ ದ್ಯಾಟ್ ಫಂಕ್ಷನ್. ಯಾ, ಸೊ ಅದು ಒಬ್ಬರು. ನೆಕ್ಸ್ಟ್ ನಾನು ಸೈನಾ ನೆಹ್ವಾಲ್ ಅವರದ್ದು ಮಾಡಿದ್ದೇನೆ ಪೇಂಟಿಂಗ್. ಸೊ ಅವರಿಗೆ ಅವರದ್ದು ಮ್ಯಾರೇಜ್ ರಿಸೆಪ್ಷನ್ ಫಂಕ್ಷನಲ್ಲಿ ಅದು ಗಿಫ್ಟ್ ಆಗಿ ಸಿಕ್ಕಿತ್ತು. ಸೊ ದ್ಯಾಟ್ ಈಸ್ ಒನ್ ಮೋರ್. ಆ್ಯಂಡ್ ನನಗೆ ಆ ಫಂಕ್ಷನಿಗೆ ಸ್ವತಃ ಹೋಗಿ ಗಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ I had some other shows booked on that day. So obviously I had to go there, but I made sure that it reaches her. Yeah, she was very happy with it. And yeah, live performance KL Rahul ಅವರ ಎದುರಲ್ಲಿ ಮಾಡಿದ್ದೇನೆ. ಸೊ he was extremely happy with my performance. ನನ್ನ ಪೇಂಟಿಂಗ್ ಇವತ್ತು ಕೂಡ ಅವರದ್ದು ಮನೆಯಲ್ಲಿದೆ. ಸೊ ನೆಕ್ಸ್ಟ್ ಪ್ರಿಯಾಂಕಾ ಉಪೇಂದ್ರ ಅವರದ್ದು ಮಾಡಿದ್ದೇನೆ. ಸೊ ಯಾ, ಶಿ ಹ್ಯಾಸ್ ಕೆಪ್ಟ್ ಮೈ ಪೇಂಟಿಂಗ್. ಇಟ್ ವಾಸ್ ಫಾರ್ ಮಜಾ ಟಾಕೀಸ್, ಕನ್ನಡದೊಂದು ಶೋ ಇದೆ. ಸೊ ಆ ಶೋ ಅಲ್ಲಿ ನನಗೆ ಪ್ರಿಯಾಂಕಾ ಉಪೇಂದ್ರ ಅವರದ್ದು ಮಾಡಲಿಕ್ಕೆ ಸಿಕ್ಕಿತ್ತು. ಸೊ ಶಿ ಹ್ಯಾಡ್ kept that painting in her living room, and obviously she is also in contact with me. So that's also a good thing. And ಶ್ರೇಯಾ ಘೋಷಾಲ್ ಅವರು ಮ್ಯಾಂಗ್ಳೂರಿಗೆ ಬಂದಿದ್ದರು. ಸೊ ಆ ಟೈಮಲ್ಲಿ ಕೂಡ ಅವರಿಗೆ ಒಂದು ಪೇಂಟಿಂಗ್ ಮಾಡಿ ಗಿಫ್ಟ್ ಮಾಡಿದ್ದೇನೆ. ಸೊ ಇಟ್ ವಾಸ್ ಲೈಕ್ she had put up in her status like thank you so much anta. So yeah, that means a lot actually. So yeah, ತುಂಬ ಸೆಲೆಬ್ರಿಟೀಸ್ಗಳ ಎದುರಲ್ಲಿ ನಾನು ಬೆಹರೇನ್ ದು ಕಿಂಗ್ ಅಲ್ಲಿ ಅವರ ಎದುರಲ್ಲಿ ಹೋಗಿ ಬೇರೆನಿಗೆ ಹೋಗಿ ಪರ್ಫಾರ್ಮ್ ಮಾಡಿದ್ದೇನೆ. ಹಿ ವಾಸ್ ಸಚ್ ಥ್ರಿಲ್ಡ್ ವಿತ್ ಮೈ ಪರ್ಫಾರ್ಮೆನ್ಸ್. ಅವರದ್ದು ಮಿನಿಸ್ಟ್ರಿಯಲ್ಲಿ ಇವತ್ತು ಕೂಡ ನನ್ನ ಪೇಂಟಿಂಗ್ ಫ್ರೇಮ್ ಹಾಕಿ ಇಟ್ಟಿದ್ದಾರೆ. ಸೊ ಯಾ, ಅ ಲಾಟ್ ಆಫ್ ಮೆಮರೀಸ್. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ದೀಸ್ ಪೀಪಲ್, ಇಟ್ಸ್ ಅಬೌಟ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ತುಂಬ ಜನರದ್ದು ಪರ್ಫಾರ್ಮೆನ್ಸ್ ಮಾಡಿದ್ದೇನೆ. ಮೋಹನ್ ಆಳ್ವಾಲ್, ಅಮರ್ನಾಥ್ ಶೆಟ್ಟಿ, ದೇರ್ಸ್ ಅ ಲಾಟ್ ಆಫ್ ಪೀಪಲ್ ಇನ್ ದ ಲಿಸ್ಟ್. ರಾಜ್ಕುಮಾರ್ ಅವರು, ಮತ್ತು yeah, the line goes on. So yeah, I have done a lot of shows. Yeah, I made sure that each and every show I give my 100% and make sure the person who is watching the performance are really thrilled and amazed with my performance. So ಹಾಗೆ ಇಟ್ಸ್ ಆಲ್ ಅಬೌಟ್ ಮೈ ಜರ್ನಿ. ಆ್ಯಂಡ್ ಇಷ್ಟರವರೆಗೆ ನನ್ನದು ಜರ್ನಿ ಬಗ್ಗೆ ನೀವು ಕೇಳಿದ್ದೀರಾ. ಆ್ಯಂಡ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ಹೀಗೇ ನನ್ನನ್ನು ಎನ್ಕರೇಜ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.